ವೀರ ಧೀರ ಶೂರನ್ ಚಿಯಾನ್ ವಿಕ್ರಮ್ ಅವರು ಈ ಸಿನಿಮಾ 2 ದಿನದ ಹಿಂದೆನೆ ರಿವ್ಯೂ ಮಾಡಬೇಕಾಗಿತ್ತು. ಕಾರಣ ಸಿನಿಮಾನೇ ರಿಲೀಸ್ ಮಾಡ್ಲಿಲ್ವೇ. OTT ರೈಟ್ಸ್ ಅಲ್ಲಿ 7 ಕೋಟಿ ಡೆಮಾಲಿಶ್ ಆಗ್ಬಿಟ್ಟಿದೆ. ಈ ಕಚ್ಚಾಟಕ್ಕೋಸ್ಕರ ಸಿನಿಮಾದ ಪ್ರೊಡ್ಯೂಸರ್ ರಿಲೀಸ್ ಮಾಡಕ್ಕೆ ಬಿಟ್ಟಿಲ್ಲ. ಹೆಂಗೋ ಮುಕ್ಕರ್ಕಂದು ಸಾಯಂಕಾಲ 5 ಗಂಟೆ ಮೇಲೆ ರಿಲೀಸ್ ಮಾಡಿದ್ರು. ವಾಲೆ ಬಿಡತ್ತಾಗ ಅನ್ಬಿಟ್ಟು ಇವತ್ ನೋಡ್ಬಿಟ್ಟು ರಿವ್ಯೂ ಮಾಡೋಣ ಅನ್ಕೊಂಡ್ರೆ ಇದು ಅದೇ ಚಿಯಾನ್ ವಿಕ್ರಮ್ ಅವರು ಅಂದ ತಕ್ಷಣ ಫಸ್ಟ್ ನೆನಪಾಗೋದು ನಾಟಿ ಸ್ಟೈಲ್ ಆಕ್ಟಿಂಗ್ ಜಬರ್ದಸ್ತ್ ಆಗಿರ್ತದೆ, ಸಖತ್ತಾಗಿರ್ತದೆ, ಹಂಗಿರ್ತದೆ ಹಿಂಗಿರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತದಲ್ಲ. ಇವ್ರ ಆಕ್ಟಿಂಗ್ ಅಲ್ಲಿ ಅದೆಲ್ಲ ಮಿಸ್ ಆಗಲ್ಲ. ಬಟ್ ಸಿನಿಮಾ ಅದೇ ರಾಗ ಅದೇ ಹಾಡು. ಈ ಸಿನಿಮಾನು ಕೂಡ ಒಂದೇ ನೈಟ್ ಅಲ್ಲಿ ಆಗುವಂತ ಕತೆ, ಮ್ಯಾಕ್ಸ್ ತರ. ಆದ್ರೆ ಮ್ಯಾಕ್ಸ್ ಅಲ್ಲ, SP ಅರುಣಾಗಿರಿ ಇವರನ್ನೇ SJ ಸೂರ್ಯ ಗೊತ್ತಲ್ಲ, ನಾಟಿ ಇನ್ಸ್ಪೆಕ್ಟರ್ ಆಗಿ ಚಚ್ಚಿ ಬಿಸಾಕ್ಬಿಟ್ಟಿದಾರೆ. ಸಡನ್ ಆಗಿ ನೈಟ್ ಅಲ್ಲೇ ಇಬ್ರನ್ನ ಎತ್ತಬೇಕು ಅಂತ ಡಿಸೈಡ್ ಆಗ್ಬಿಡ್ತಾನೆ SP. ಕಣ್ಣನ್ ಹಾಗೇನೆ ಅವ್ರ ಅಪ್ಪ ರವಿ ಇವ್ರಿಬ್ರು ನೈಟ್ ಅಲ್ಲೇ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಹಾಕೋತಾನೆ SJ ಸೂರ್ಯ, ಐ ಮೀನ್ ಅರುಣಾಗಿರಿ. ಈಗ ಕಣ್ಣನ್ ಹಾಗೇನೆ ರವಿ ಇಬ್ರು ಕಾಪಾಡೋದಕ್ಕೆ ಒಬ್ಬ ಧೀರ ವೀರ ಶೂರ ಬರ್ಬೇಕಲ್ಲ. ಅದು ಬೇರೆ ಇನ್ಯಾರೋ ಅಲ್ಲ, ನಮ್ಮ ಚಿಯಾನ್ ವಿಕ್ರಮ್ ಕಾಳಿಗೂ ಕೂಡ ಒಂದ್ ಫ್ಲಾಶ್ ಬ್ಯಾಕ್ ಇರ್ತದೆ. ಅದನ್ನ ಚಾಪ್ಟರ್ 1 ಅಲ್ಲಿ ನೋಡ್ತೀವಿ. ಇದು ಚಾಪ್ಟರ್ 2. ಫಸ್ಟ್ ಚಾಪ್ಟರ್ 2 ರಿಲೀಸ್ ಮಾಡ್ಬಿಟ್ಟಿದ್ರೆ ಚಾಪ್ಟರ್ 1 ಇರ್ಬೋದಾ ಅಂತ ಸರ್ಚ್ ಮಾಡ್ಕೊಂಡು ಎಲ್ಲ ಡೌನ್ಲೋಡ್ ಮಾಡೋದಕ್ಕೆಲ್ಲ ಹೋಗ್ಬಿಡಿ. ಚಾಪ್ಟರ್ 2 ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿ ಕಲೆಕ್ಷನ್ ಮಾಡುತ್ತೆ ಅನ್ನೋದ್ರ ಮೇಲೆ ಬೇಸ್ಡ್ ಆನ್ ಆಗಿ ಚಾಪ್ಟರ್ 1 ತೆಗಿತಾರೆ. ಐ ಮೀನ್ ಶೂಟ್ ಮಾಡ್ತಾರೆ, ಅಲ್ಲ ಶೂಟಿಂಗ್ ಮಾಡ್ತಾರೆ. ಕಣ್ಣನ್ ಹಾಗೇನೆ ರವಿ ಇವ್ರಿಬ್ರನ್ನ ಕಾಪಾಡೋದಕ್ಕೆ ಈ ಕಾಳಿ ಬಂದ್ಮೇಲೆ ನಿಜವಾಗ್ಲೂ ಕಾಪಾಡ್ತಾನ, ಏನ್ ಇವನ್ ಬ್ಯಾಕ್ ಗ್ರೌಂಡ್ ಜೊತೆಗೆ ಏನೇನೆಲ್ಲ ಫೇಸ್ ಮಾಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿದ್ರೆ ರೆಗ್ಯುಲರ್ ರೊಟೀನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಒಂದೇ ನೈಟ್ ಅಲ್ಲಿ ಆಗುವಂತ ಕತೆ ಆಗಿರೋದ್ರಿಂದ ಬೇರೆ ಸಿನಿಮಾಗಳು ಕೂಡ ನೆನಪಾಗ್ಬಿಡ್ತವೆ. ಮ್ಯಾಕ್ಸ್, ಈಗ ರಾಘವಣ ಅವ್ರದ್ದು ಬಂದಿತ್ತಂತ FIR 626 ಎಕ್ಸೆಟ್ರಾ ಇನ್ನು ಯಾವ್ಯಾವ ಇದಾವೆ ಎಲ್ಲ. ಚಿಯಾನ್ ವಿಕ್ರಮ್ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡಂಗಿಲ್ಲ, ನಾಟಿ ಸ್ಟೈಲ್ ಆಕ್ಟ್ ಮಾಡ್ತಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಪರ್ಫಾರ್ಮೆನ್ಸ್ ನ ಚೆಚ್ಚಿ ಬಿಸಾಕ್ಬಿಟ್ಟಿದ್ರೆ ನ್ಯಾಚುರಲ್ ಆಗಿ. ಇನ್ನು ದುಸ್ಸಾರ ವಿಜಯ್ ಹೀರೋಯಿನ್ ಆಗಿ ವಿಕ್ರಮ್ ಜೊತೆ ರೊಮ್ಯಾನ್ಸ್, ಮದುವೆಗೂ ಮುಂಚೆ ಎಂಜಾಯ್ ಯು ನೋ ವಾಟ್ ಐ ಆಮ್ ಟಾಕಿಂಗ್. ಪೀಸ್ಫುಲ್ ಆಗಿ ಒಂದ್ ಪೆಟ್ಟಿ ಅಂಗಡಿ ಇಟ್ಕೊಂಡು ಹಾಲು ಮೊಸರು ಬೆಣ್ಣೆ ತುಪ್ಪ ಬೆಲ್ಲ ಮಾರ್ಕೊಂಡು ಇಬ್ರು ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಮಕ್ಕಳು ಮರಿ ಮಾಡ್ಕೊಂಡು ಅಜ್ಜಿ ಜೊತೆ ಎಂಜಾಯ್. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಎಂಟ್ರಿ ಕೊಡೋದು ಕಣ್ಣನ್ ಹಾಗೇನೆ ರವಿ. ಇವರಿಬ್ರನ್ನ ಸೇವ್ ಮಾಡುವಂತ ಪ್ರಾಜೆಕ್ಟ್ ಅಲ್ಲಿ ಮಧ್ಯದಲ್ಲಿ ಬರುವಂತ ಈ SJ ಸೂರ್ಯ SP ಇವನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾನೆ ಅನ್ನೋದು ಥಿಯೇಟರ್ ಒಳಗಡೆ ನೋಡ್ಬೇಕು ಅಂತ ಅನ್ಕೊಂಡ್ರೆ ನೋಡಿ. ನನ್ಗಿದು ರೆಗ್ಯುಲರ್ ರೊಟೀನ್ ಆಗಿರೋದ್ರಿಂದ ಒಂದ್ಸಲ ನೋಡ್ಬೋದು ಅನ್ಸೋದ್ರಲ್ಲಿ ಡೌಟ್ ಇಲ್ಲ. ಕಾಮಿಡಿ ಅಂತೂ ಕೇಳಕ್ ಹೋಗ್ಬೇಡಿ, ಆ ಲೆವೆಲ್ ಅಲ್ಲಿ ಏನ್ ಕಾಮಿಡಿಗಳು ಏನು ಇಲ್ಲ ಈ ಸಿನಿಮಾದಲ್ಲಿ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಇಳಿತಾರೆ, ಮುಗಿಸ್ತಾರೆ. ಅಂದ್ಮೇಲೆ ಒಂದು ವಿಷಯ, ಈ ಸಿನಿಮಾನ ಸ್ಟಾರ್ಟಿಂಗ್ ಇಂದಾನೆ ನೋಡ್ಬೇಕು, ಓಪನಿಂಗ್ ಶಾರ್ಟ್ ಇಂದಾನೆ ನೋಡ್ಬೇಕು. ಮಧ್ಯದಲ್ಲಿ ಒಂದ್ 5 ನಿಮಿಷ 10 ನಿಮಿಷ ಆದ್ಮೇಲೆ ಹೋಗಿ ನೋಡಿದ್ರೆ ಏನಕ್ಕೆ ಕಚ್ಚಾಡ್ತಾ ಇದಾರೆ, ಯಾರು ಇವರೆಲ್ಲ, ಅವ್ರಿಗೂ ಏನ್ ಸಂಬಂಧ, ಇದು ತಲೆ ಕಟ್ಟಾಗ್ಬಿಡ್ತದೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಇಂದಾನೆ ನೋಡ್ಬೇಕು ಈ ಸಿನಿಮಾನ. ಯು ಗಾಟ್ ಇಟ್. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಸಾಂಗ್ಸ್ ಗಳ ಜೊತೆಗೆ. ಆಕ್ಷನ್ ಫೈಟ್ ಒಳಗಡೆ, ಮಾಸ್ ಎಂಟ್ರಿ ಒಳಗಡೆ ಎಲ್ಲಾನು ಅಳ್ಳಾಡಿಸ್ಬಿಟ್ಟಿದ್ದಾರೆ GV ಪ್ರಕಾಶ್ ಅವರು. ಇನ್ನ ಮೇನ್ ವಿಲ್ಲನ್ ಆಗಿ ರವಿ ಕಾಣಿಸ್ಕೊಂಡ್ರೆ ಇವ್ರನ್ನ ಫೇಮಸ್ ಆಗಿ ತೆಲುಗು ಇಂಡಸ್ಟ್ರಿಯಲ್ಲಿ ಕಾಮಿಡಿಯನ್ ಆಗಿ ನೀವು ನೋಡ್ಬೋದು. ಕಾಮಿಡಿಯಾಗಿ ನೋಡಿ ಅಭ್ಯಾಸ ಆಗ್ಬಿಟ್ಟು ಸಡನ್ ಆಗಿ ವಿಲ್ಲನ್ ರೋಲ್ ಅಲ್ಲಿ ನೋಡ್ಬಿಟ್ರೆ ಯಾಕೋ ಮ್ಯಾಚ್ ಆಯ್ತಲ್ವಲ್ಲ ಇದು ಅನ್ಸ್ಬಿಡ್ತದೆ ಪಕ್ಕ ಡೆಫಿನೆಟ್ಲಿ. ಇನ್ನು ಕೂಡ ಮೇನ್ ವಿಲ್ಲನ್ ಆಗಿ SJ ಸೂರ್ಯ ಅವ್ರನ್ನೇ ಹೈಯರ್ ಮಾಡ್ಬಿಟ್ಟಿದ್ದಾರೆ, ಇನ್ನು ಬೆಟರ್ ಆಗಿರೋದು, ಆ ಲೆವೆಲ್ ಅಲ್ಲಿ ಇರೋದು. ಇನ್ನ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಎಂಡ್ ಮಾಡಿದ್ದಾರೆ. ಮುಂದೆ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋದಕ್ಕೆ ಎಕ್ಸ್ಪೆಕ್ಟೇಷನ್ ನಾನಂತೂ ಮಾಡ್ತಿಲ್ಲ, ಬಿಕಾಸ್ ಈ ಸಿನಿಮಾ ಅಷ್ಟಕ್ಕಷ್ಟೇನೆ ಸ್ಟೋರಿ ವಿಷಯದಲ್ಲಿ. ಇನ್ನು ಇದು ಪಾರ್ಟ್ 2 ಆದ್ರೆ ಪಾರ್ಟ್ 1 ಫ್ರೀಕ್ವೆಲ್ ಆಗಿರ್ತದೆ. ಇಂದಿನ ಸ್ಟೋರಿ ವಿಕ್ರಮ್ ಹಿಂದೆ ಏನಾಗಿದ್ದ, ಏನೇನೆಲ್ಲ ಮಾಡಿದ್ದ, ಇವ್ರ ಜೊತೆ ಎಲ್ಲ ಕಚ್ಚಾಡೋದಕ್ಕಿಂತ ಮುಂಚೆ ಅವ್ರಿಗೂ ಇವ್ರಿಗೂ ಏನ್ ಸಂಬಂಧ ಇತ್ತು, ಹೆಂಗ್ ದುಶ್ಮನ್ಗಳಾದ್ರು ಅಂತ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಸ್ ಆಗಿದ್ದೀರಾ ಅಂದ್ರೆ ನೋ ಇಲ್ಲ. ಆ ಲೆವೆಲ್ ಅಲ್ಲಿ ಈ ಸಿನಿಮಾ ಇಂಪ್ರೆಸ್ ಮಾಡಿಲ್ಲ. ಇನ್ನ ಪಾರ್ಟ್ 1 ಬಂದ್ ಏನ್ ಮಾಡ್ತದೆ, ಏನು ಕಿತಾಕಲ್ಲ. ಇದೇನಾದ್ರೂ ಒಂದೊಳ್ಳೆ ಕಲೆಕ್ಷನ್ ಮಾಡ್ಬಿಟ್ಟು ಹೆಸರು ಮಾಡಿದ್ರೆ ಪಕ್ಕ ಪಾರ್ಟ್ 1 ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಇನ್ನ ಈ ಸಿನಿಮಾ ಅಷ್ಟಕ್ಕಷ್ಟೇನೆ ಒಂದು ಸಲ ನೋಡ್ಬೋದು. ನೋಡಕ್ ಇಷ್ಟ ಇದ್ರೆ ನೋಡ್ಕೊಂಡ್ ಬನ್ರಪ್ಪ, ಹೋಗಿ.